ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಅಂದರೆ ನಾವು ಇವತ್ತು ದಸರಾ ವೆಕೇಷನ್ ಅಲ್ವಾ, ಹಂಗಾಗಿ ಟ್ರಿಪ್ ಹೊರಟಿದ್ವಿ 3 ದಿನ. ಹಂಗಾಗಿ ನಾನು ಡೈರೆಕ್ಟ್ ಹೋಗ್ಬೇಕಾದ್ರೇ ವ್ಲಾಗ್ ಶುರು ಮಾಡಿದೆ. ಪ್ಯಾಕಿಂಗ್ ವ್ಲಾಗ್ ಎಲ್ಲ ಮಾಡೋಣ, ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ. ಹಂಗಾಗಿ ನಾನು ಹೊರಟ ಮೇಲೆ ವ್ಲಾಗ್ ಶುರು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಆಲ್ರೆಡಿ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವತ್ತು ಬಂದು ಭಾನುವಾರ ಬೆಳಗ್ಗೆ ಒಂದು ಸಮಯ ಬಂದು 6:30 ಆಗಿತ್ತು. ಆವಾಗಲೇ ಹೊರಟ್ವಿ ನಾವು. ಹೋಗ್ಬೇಕಾದ್ರೆ ಫುಲ್ಲು ಫಾಗ್ ಅಂದರೆ ಫಾಗು. ನೋಡ್ತಾ ಇರ್ಬೋದು, ನಾವಲ್ಲಿ ಹೋಗ್ಬೇಕಾದ್ರೇ ನಮ್ಮ ಚಿತ್ರದುರ್ಗ ನಗರ ದೇವತೆ ಕಡಿಮೆ ಮಾರಮ್ಮ ದೇವರಿಗೆ ಪೂಜೆ ಮಾಡಿಕೊಂಡು ಹಂಗೆ ಮಂಗಳಾರತಿ ಮಾಡಿಸ್ಕೊಂಡು ಹೋದ್ವಿ. ನಾವು ಬೇಗ ಹೋಗಿದ್ದರಿಂದ ಅಲ್ಲಿ ದೇವಸ್ಥಾನ ಏನು ಓಪನ್ ಇದ್ದಿಲ್ಲ. ಅಡ್ಬಿದ್ದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವರ ಆಶೀರ್ವಾದ ತೊಗೊಂಡು ಹೋದ್ವಿ. ಹೋಗ್ತಾ ನೋಡ್ಬೋದು ಎಷ್ಟು ಫಾಗ್ ತುಂಬ್ಕೊಂಡಿದೆ ಅಂತ. ಬೆಳಗ್ಗೆನೇ ಹೋದ್ವಲ್ವ 7:30ಗೆ. ಹಂಗಾಗಿ ಫುಲ್ಲು ಫಾಗು, ರೋಡೇ ಕಾಣ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಹೆಂಗೆ ಗಾಡಿ ಓಡಿಸ್ತಿದ್ದಾರಪ್ಪ ಅಂತ ಅನ್ನಿಸ್ತಿತ್ತು. ನನಗಂತೂ ಭಯನೇ ಆಗೋದು. ಮುಂದೆ ಬರ್ತಾ ಇರೋ ನೋಡಿ ವೆಹಿಕಲ್ ಬರ್ತಾ ಇದೆ, ಕಾಣಿಸೋದೇ ಇಲ್ಲ. ಲೈಟ್ ಆನ್ ಆಗಿದ್ದರೆ ಅಷ್ಟೇ ಕಾಣಿಸ್ತಿದ್ದು. ಬೆಳಗ್ಗೆನೇ ಅಷ್ಟೊಂದು ಫಾಗ್ ತುಂಬ್ಕೊಂಬಿಟ್ಟಿತ್ತು. ಹಾಗೆ ಹೋಗ್ತಾನೆ ಬೆಳಗ್ಗೆ 8:30ಗೆ ನಮ್ಮ ಅಮ್ಮರ ಊರಿಗೆ ಹೋದ್ವಿ. ನಾವು ಶಿವಮೊಗ್ಗದಿಂದನೇ ಹೋಗಬೇಕಾಗಿತ್ತು. ಶಿವಮೊಗ್ಗಕ್ಕೆ ಹೋಗಿ ನಾವು ಸಕ್ಕರೆಬೈಲಲ್ಲಿ ಹೋಗಬೇಕಿತ್ತು. ಹಾಗಾಗಿ ನಮ್ಮ ಅಮ್ಮರ ಊರ ಮೇಲಷ್ಟೇ ನಾವು ಹೋಗಿದ್ದು, ಅದೇ ರೋಡಲ್ಲೇ. ಹಂಗಾಗಿ ಊರಿಗೆ ಹೋದ್ವಿ. ಅವ್ರೇನೋ ಅವಾಗ ತಾನೇ ಎದ್ದಿದ್ರು, ಅಮ್ಮ ಕಾವ್ಯ ಅವರೆಲ್ಲ. ನನ್ನ ಅಳಿಯ ನೋಡ್ರಿ ಹೆಂಗೆ ಮಾಡ್ತಾಯಿದ್ದಾನೆ. ನಮ್ಮ ಮನೆಯವರು ತುಂಬ ರೇಗಿಸ್ತಾಯಿದ್ರು ಅವನಿಗೆ. ಅದಕ್ಕೆ ಅಳ್ತಾ ಇದ್ದೆ. ನಾನು ವಿಡಿಯೋ ಮಾಡ್ತಾಯಿದ್ದೆ, ಅವನಿಗೆ ತಮಾಷೆ ಆಗ್ಬಿಟ್ಟಿದ್ದು. ನಮ್ಮ ಮನೆಯವರು ತಮಾಷೆ ಮಾಡ್ತಿದ್ರು, ಅಳ್ತಿದ್ದಾನೆ ನೋಡ್ರಿ. ಹಾಗೆ ಹೊರಟ್ವಿ ನಾವು. ಒಂದು 5 ನಿಮಿಷ ಇದ್ವಿ ಅಷ್ಟೇ. ಟೀ ಕಾಫಿ ಏನೂ ಕುಡಿಲಿಲ್ಲ. ಆಲ್ರೆಡಿ ಇಲ್ಲೇ ಟೀ ಕುಡ್ಕೊಂಡು ಹೋಗಿದ್ವಿ. ಅಲ್ಲಿಗೆ ಹೋಗ್ತಾನೆ ಮತ್ತು ನಮ್ಮೂರು ದೇವಿ, ಗ್ರಾಮ ದೇವತೆ ಕರಿಯಮ್ಮ ದೇವಿನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಮತ್ತು ಕಳಸ ಹೊಸ ದೇವರು ಮೂರ್ತಿನ ಹೊಸದು ಇಟ್ಟಿದ್ರು. ನಾವು ಅವತ್ತು ಹೋಗಿರಲಿಲ್ಲ, ಹಂಗಾಗಿ ಅಲ್ಲೇ ಹೋದ್ವಲ್ವ. ಹಂಗಾಗಿ ದೇವರಿಗೆ ಅಡ್ಬಿದ್ದು ಅಲ್ಲೂ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ತಗೊಂಡು ನಾವು ಮತ್ತೆ ಅಲ್ಲಿಂದ ಸೀದಾ ಹೋದ್ವಿ. ಅಲ್ಲಿ ಒಂದು ಯಾವುದೋ ಮದುವೆ ನಡೀತಾ ಇತ್ತು ದೇವಸ್ಥಾನದಲ್ಲಿ. ಬೆಳಗ್ಗೆ 8:30 9 ಗಂಟೆ ಟೈಮ್ ಆಗಿತ್ತು ಆಲ್ರೆಡಿ. ದೇವ್ರಿಗೆ ಹೋಗಿದ್ಮೇಲೆ ಏನೋ ಒಂಥರ ಸಮಾಧಾನ. ನಮ್ಮ ಟ್ರಿಪ್ಪು ತುಂಬ ಚೆನ್ನಾಗಾಯಿತು. ಎಲ್ಲೆಲ್ಲಿಗೆ ಹೋದ್ವಿ ಏನು ಅಂತೇಳಿ ನಾನು ಡೀಟೇಲಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ನಮ್ಮೂರು ದೇವ್ರು ನೋಡಿ, ಕರಿಯಮ್ಮ ದೇವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಚಿಕ್ಕದಿತ್ತು ಮೂರ್ತಿ, ಇವಾಗ ತುಂಬ ದೊಡ್ಡದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವತ್ತು ಮಾಡಿದ ದಿನ ನಾವು ಹೋಗಿದ್ದಿಲ್ಲ ಊರಿಗೆ, ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇತ್ತು ಅಂಥೇಳಿ. ಹಂಗಾಗಿ ಅವತ್ತು ಟ್ರಿಪ್ ಹೋಗ್ಬೇಕಾದ್ರೇ ನಮ್ಮೂರು ದೇವರು ಇರೋದು ಬಂದು ದೇವಸ್ಥಾನ ಚಿತ್ರದುರ್ಗ ಟು ಶಿವಮೊಗ್ಗ ರೋಡು ಪಕ್ಕದಲ್ಲೇ ಇರೋದು ದೇವಸ್ಥಾನ. ಹಾಗಾಗಿ ದೇವರಿಗಲ್ಲೇ ಕೈ ಮುಕ್ಕೊಂಡು ನಾವು ಹೊರಟ್ವಿ. ಹೋದ್ರಂಗೆ ನಾವು ಟಿಫನ್ ಮಾಡಿದ್ದಿಲ್ಲ ಅಲ್ವಾ, 8:30 ಆಗಿತ್ತು. 9:30 9:45 ಅಷ್ಟೊತ್ತಿಗೆ ಶಿವಮೊಗ್ಗಕ್ಕೆ ಹೋದ್ವಿ. ಇದು ಬಂದು ಚನ್ನಗಿರಿ ನಮ್ಮ ಕಾಲೇಜು. ಅಲ್ಲೇ ಕಾಲೇಜ್ ಹತ್ರ ಹೋದ್ವಲ್ವ, ಹಂಗಾಗಿ ಅದೊಂಚೂರು ವೀಡಿಯೋ ಮಾಡಿಕೊಂಡೆ. ನಮ್ಮ ಕಾಲೇಜು ನೋಡಿದ ತಕ್ಷಣ ಒಬ್ಬರ ಮೆಮೊರಿ ಎಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ ಅಲ್ಲ. ಹೋಗ್ತಾ ಇದ್ದಿದ್ದು ಬರ್ತಾ ಇದ್ದಿದ್ದು ನಮ್ಮದು ಡಿಗ್ರಿ ಕಾಲೇಜ್ ಅದು. ಇಲ್ಲೆಲ್ಲ ನಡ್ಕೊಂಡು ಹೋಗಿದ್ದು ಅದೆಲ್ಲ ನೆನಪಿಗೆ ಬಂತು. ಹಂಗಾಗಿ ಅದೊಂಚೂರು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಇದು ಬಂದು ಶಿವಮೊಗ್ಗಕ್ಕೆ ಬಂದ್ವಿ ಹೋಟ್ಲಿಗೆ ತಿಂಡಿ ತಿನ್ನೋಣ ಅಂಥೇಳಿ. ಇದು ರೋಡ್ ಸೈಡಲ್ಲೇ ಇದೆ ಹೋಟ್ಲು. ತುಂಬ ಚೆನ್ನಾಗಿತ್ತು ತಿಂಡಿ. ನಾನು ಬಂದು ಇಡ್ಲಿ ವಡೆ ತಗೊಂಡೆ. ನಮ್ಮ ಮಗ ಪೂರಿ ಎಲ್ಲ ಮಸಾಲೆ ದೋಸೆ ತೊಗೊಂಡ. ನನ್ನ ಮಗ ಮಸಾಲೆ ದೋಸೆ ತೊಗೊಂಡ. ತುಂಬ ಚೆನ್ನಾಗಿತ್ತು. ಅದು ರೋಡ್ ಸೈಡಿಗೆ ಇದೆ ಹೋಟೆಲ್ಲು, ಮತ್ತು ಔಟ್ಡೋರ್ ಇದನ್ನೇ ಹಾಕಿದ್ದಾರೆ ಟೇಬಲ್ಲು. ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇಡ್ಲಿ ವಡೆ ಅಂತೂ ಸಖತ್ ಅಂದರೆ ಸಖತ್ತಾಗಿತ್ತು. ನಾನು ಆಲ್ಮೋಸ್ಟ್ ಹೋಟ್ಲಿಗೆ ಹೋದರೆ ಸಾಂಬಾರು ಅಷ್ಟು ನನಗೆ ಇಷ್ಟ ಆಗೋಲ್ಲ ಹೋಟ್ಲದು. ಹಾಗಾಗಿ ನಾನು ದೋಸೆ ಇಲ್ಲ ಪೂರಿ ಪಲಾವ್ ಆ ಥರ ಏನಾದರೂ ತಗೊಳ್ತಿದ್ದೆ. ಇಲ್ಲಿ ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾನು ಮತ್ತೇನು ವ್ಲಾಗ್ ಶುರು ಮಾಡಲಿಲ್ಲ, ಸೀದಾ ಬಂದಿದ್ದೆ. ನಾವು ಸಕ್ಕರೆಬೈಲಿಗೆ ಬಂದ್ವಿ. ಸಕ್ಕರೆಬೈಲಿಗೆ ಬಂದಾಗ ನಾವು ಸುಮಾರು ಟೈಮ್ 10-10:30 ಟೈಮ್ ಆಗಿತ್ತು ಅವಾಗ. ತುಂಬ ಚೆನ್ನಾಗಿದೆ ಸಕ್ಕರೆಬೈಲು ಆನೆ ಬಿಡಾರ. ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ನೋಡ್ತಾ ಇರ್ಬೋದು, ಎಷ್ಟೊಂದು ವಿಶಾಲವಾಗಿದೆ ಈ ಪಾರ್ಕಿಂಗು. ಇದೆಲ್ಲ ವಾತಾವರಣ ನೋಡುವಾಗ ನನಗೆ ಅಂತ ನಮ್ಮ ಚಿತ್ರದುರ್ಗದ ಆಡುಮಲ್ಲೇಶ್ವರ ನೋಡಿದ ಥರನೇ ಫೀಲ್ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿದೆ ಇದು. ಒಳಗಡೆ ಹೋಗ್ತಾನೆ ಆನೆಗಳು, ಎಷ್ಟೊಂದು ಆನೆಗಳು ಮಲಗಿದ್ದಾವೆ, ನಿಂತ್ಕೊಂಡಿದ್ವು. ಅದ್ರದ್ದೇ ಒಂಥರ ಸಡಗರ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ಆನೆಗಳನ್ನ. ನಾನು ಅಷ್ಟೊಂದು ಹತ್ರದಿಂದ ಎಲ್ಲೂ ನೋಡಿಲ್ಲ. ನೀವು ನೋಡ್ತೀರಾ ಮುಂದೆ ನೋಡಿ. ಅದಕ್ಕೆ ಇಷ್ಟಿಷ್ಟು ಟಿಕೆಟ್ ಅಂತ ಇರುತ್ತೆ, ಟಿಕೆಟ್ ತಗೋಬೇಕಾಗುತ್ತೆ.
ಆನೆಗಳ್ನ ಸ್ನಾನ ಮಾಡ್ಸೋಕ್ಕೆ ಅದಕ್ಕೆಲ್ಲ ಸಪ್ರೇಟ್ ಟಿಕೆಟ್ ಇರುತ್ತೆ, ತಗೋಬೇಕು. ನಾನು ವಿಡಿಯೋ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ರು. ಒಂಥರ ನಮಗೆ ಒಂಥರ ಅನಿಸ್ತಿರುತ್ತೆ. ಯೂಟ್ಯೂಬಿಗೆ ಬಂದಮೇಲೆ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಮಾತಾಡ್ಕೊತ, ಆದರೆ ನಮಗೊಂಥರ ಅನಿಸುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಶುಲ್ಕಗಳ ವಿವರ ಅಂತ ಇದೆ ನೋಡಿ. ಈ ರೀತಿ ಏನೇನು ಚಾರ್ಜಸ್ ಇದೆ ಆ ರೀತಿ ನಾವು ಟಿಕೆಟ್ ತಗೋಬೇಕಾಗುತ್ತೆ. ನಾವು ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೇನು ಟಿಕೆಟ್ ತಗೊಳ್ಲಿಲ್ಲ. ಒಬ್ಬರಿಗೆ 100 ರೂಪಾಯಿ ಆಗುತ್ತೆ ಆನೆಗಳಿಗೆ ನಾವು ಸ್ನಾನ ಮಾಡಿಸೋದಾದರೆ. ನಾವು ಹಂಗೆ ಆನೆಗಳ್ನೆಲ್ಲ ನೋಡಿಕೊಂಡು ಅದ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಖುಷಿ ಆಯಿತು. ಆನೆಗಳ್ನ ಮುಟ್ಟಿ ನಮಸ್ಕಾರ ಮಾಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಬಿಸಿಲು ಸಖತ್ ಬಿಸಿಲಿತ್ತು. ಸಮ್ಮರ್ ಆಗಿರೋದ್ರಿಂದ ಬಿಸಿಲಾಗಿ ಎಲ್ಲೆಲ್ಲಿಗೂ ಹೋಗ್ಬಾರ್ದು ಅಂತಲೂ ಒಂದು ಕಡೆ ಅನಿಸುತ್ತೆ, ಅಷ್ಟೊಂದು ಸೆಕೆ ಇತ್ತು. ಬೆಳಗ್ಗೆ 9:30 10 ಗಂಟೆ ಟೈಮಲ್ಲಿ ಅಷ್ಟೊಂದು ಬಿಸಿಲಿತ್ತು. ಇಲ್ಲಿ ಬಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಲಾಸ್ಟ್ ಅಂತೆ. ಮತ್ತು 1 ಗಂಟೆ ಮೇಲೆ ಕ್ಲೋಸ್ ಆಗಿಬಿಡುತ್ತಂತೆ ಆನೆಗಳಿಗೆ. ಮತ್ತು ಪ್ರೈವೇಟ್ ಲೈಫ್ ಇರುತ್ತಲ್ವ, ಹಾಗಾಗಿ ಆನೆಗಳ್ನೆಲ್ಲ ಫ್ರೀಯಾಗಿ ಆಟಾಡೋಕ್ಕೆ ಬಿಡ್ತಾರಂತೆ ಹೊರಗಡೆ ಎಲ್ಲ. ಹಂಗಾಗಿ 1 ಗಂಟೆ ಕ್ಲೋಸ್ ಮಾಡಿಬಿಡ್ತಾರಂತೆ. ಬೆಳಗ್ಗೆನೇ ಹೋಗಬೇಕು. ನಾವು ಬೆಳಗ್ಗೆ 10 ಗಂಟೆ ಟೈಮಲ್ಲಿ ಹೋಗಿರೋದ್ರಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ತೀರ ನೀವೇ. ಸಖತ್ ಜನ ಇದ್ದರು ಆವಾಗಲೇ. ಇಲ್ಲಿ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಆನೆಗಳ ಬಗ್ಗೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಚೆನ್ನಾಗಿತ್ತು. ಆನೆಗಳೆಲ್ಲ ಮಲ್ಕೊಂಡಿದ್ವು. ನಾವು ಸ್ನಾನ ಮಾಡ್ಸೋಕ್ಕಾರೆ ಎಲ್ಲರೂ ಸ್ನಾನ ಮಾಡಿಸ್ತಾಯಿದ್ರು. ನಾವು ಅಲ್ಲಿ ಹೋದಾಗ ಆನೆ ಅಂತೂ ಅಷ್ಟು ದೈತ್ಯ ಪ್ರಾಣಿ. ನಾವು ಅಷ್ಟೊಂದು ಜನ ಸುತ್ತ ಇರ್ತೀವಿ, ಏನು ಬೇಕಾದರೂ ಮಾಡ್ಬೋದು ಅದು. ಅಷ್ಟೊಂದು ದೊಡ್ಡ ಆನೆನ ಅವರು ಪಳಗಿಸಿರ್ತಾರಲ್ಲ ಅವರು ಮಾವುತರು, ಅವರು ರಿಯಲಿ ಗ್ರೇಟ್ ಅಂತ ಹೇಳ್ಬೇಕು. ನಿಜವಾಗ್ಲೂ ಬರೀ ಅವ್ರು ಅಂದರೆ ಸಾಕು, ಅದು ಹಂಗೆ ಸುಮ್ಮನೆ ಮಲ್ಕೊಂಡಿರುತ್ತೆ. ನಾನು ಆನೆಲ್ಲ ಮುಟ್ಟಿ ಇದು ಮಾಡಿದೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಸ್ನಾನ ಮಾಡಿಸ್ತಾಯಿದ್ರು. ಆ ನೀರೊಳಗೆ ಹೋಗಿ ನಾನು ಆನೆ ಮುಟ್ಟಿ ಇದು ಮಾಡಿದೆ, ಆಶೀರ್ವಾದ ತಗೊಂಡೆ. ಆನೆ ಮೇಲಿರೋ ಚಿಕ್ಕ ಕೂದಲೆಲ್ಲ ಒಂಥರ ಮುಳ್ಳು ಮುಟ್ದಂಗೆ ಆಗುತ್ತೆ, ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು. ಆ ಥರ ಆನೆ ಮುಟ್ತೀನಿ ನಾನು, ಅಷ್ಟು ಹತ್ರದಿಂದ ನೋಡ್ತೀನಿ ಅಂತಲೇ ಅಂದ್ಕೊಂಡಿದ್ದಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಭಾಳ ಚೆನ್ನಾಗಿತ್ತು. ಅದಂತೂ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಬೇರೆ ಯೂಟ್ಯೂಬ್ ಚಾನಲಲ್ಲೆಲ್ಲ ನೋಡಿದ್ದೆ ನಾನು ಈ ಒಂದು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ನ. ನಾವು ಹೋಗಿ ನೋಡಿದ್ದು ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಹಾಗೆ ಇನ್ನೂ 3 ದಿನ ಟ್ರಿಪ್ಪು ನಮ್ಮದು ಇಲ್ಲಿಂದನೇ ಕಂಟಿನ್ಯೂ ಆಗಿದ್ದು. ನಾವು ಫಸ್ಟ್ ಪ್ಲೇಸ್ ಹೋಗಿದ್ದೆ ಸಕ್ರೆಬೈಲಿಗೆ. ಇನ್ನೂ 3 ದಿನ ನಾಳೆ ನಾಡ್ದು ಅಚ್ಚೆ ನಾಡ್ದು ಎಲ್ಲ ಎಲ್ಲೆಲ್ಲಿಗೆ ಹೋದ್ವಿ ಏನು ಅಂತ ನಾನೆಲ್ಲ ವಿಡಿಯೋನ ಡೀಟೇಲಾಗಿ ಡೈಲಿ ಶೇರ್ ಮಾಡ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು ಬಂದು ನೋಡಿ, ಇದು ತುಂಗಾ ನದಿ ಹತ್ರ ಇಲ್ಲಿ ಆನೆ ಒಂದು ನಿಲ್ಲಿಸ್ಕೊಂಡಿದ್ರು. ಇದು ಆಲ್ರೆಡಿ ಸ್ನಾನ ಮಾಡಿಸಿದ್ರು ಅನಿಸುತ್ತೆ. ಇದನ್ನು ಫೋಟೋಶೂಟು ಮಾಡಿಸ್ಲಿಕ್ಕೆ ಅಂತಲೇ ಆ ಕಡೆ ಬಂದವರೆಲ್ಲ ಆ ಕಡೆ ಈ ಕಡೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ನಾನೇನು ತೆಗೆಸ್ಕೊಂಡಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಮತ್ತು ನನ್ನ ಮಗ ನಿಂತ್ಕೊಂಡಿದ್ದಾರೆ ನೋಡಿ, ಅವರು ಬಂದು ಇಲ್ಲಿ ನಿಂತ್ಕೊಳ್ತಾ ಇದ್ರು. ನಾವು ಫೋಟೋ ತೆಗ್ದು ನಮ್ಮದು ನಾವು ಇಲ್ಲಿ ನಿಂತ್ಕೊಳ್ತೀವಿ ಅಂತ ಅಂದರು. ಹಾಗಾಗಿ ನಾನು ಆಲ್ರೆಡಿ ವೀಡಿಯೋನೇ ಮಾಡ್ತಾಯಿದ್ನ. ಮತ್ತು ಫೋಟೋ ಅಷ್ಟೊತ್ತಿಗೆ ಮತ್ತೆ ತುಂಬ ಜನ ಬಂದರು ಅಂತೇಳಿ ಅವ್ರು ಈ ಕಡೆ ಬಂದರು. ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ನೋಡಿ ಆನೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಕರ್ಕೊಂಡು ಬಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ, ಇದು ಆನೆಗಳು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ. ನಾವು ಫೋಟೋ ತೆಗ್ಸ್ಕೊಂಡಿದ್ದು ಆನೆ ಅಂತೂ ಕಾಲ ಮೇಲೆ ಕಾಲು ಹಾಕೊಂಡಿರೋ ಥರ ನಿಂತ್ಕೊಂಡಿತ್ತು. ಒಂಥರ ಸುದೀಪ್ ಅವರು ಇದರಲ್ಲಿ ನಿಂತ್ಕೊಳ್ತಾರಲ್ಲ ಬಿಗ್ ಬಾಸಲ್ಲಿ ಹೋಸ್ಟ್ ಮಾಡಬೇಕಾದ್ರೆ ಆ ಥರ ನಿಂತ್ಕೊಂಡಿತ್ತು ಅದು ಆನೆ. ನೋಡಿ ನನಗಂತೂ ಅಷ್ಟು ಖುಷಿ ಆಗಲ್ಲ. ಅದನ್ನೇ ನೋಡ್ತಾ ಇರಬೇಕು ಅನ್ಸೋದು. ಈ ಆನೆ ನೋಡಿ ಹೆಂಗೆ ಮಲ್ಕೊಂಡಿದೆ. ಆ ಆನೆನ ಸ್ನಾನ ಮಾಡ್ಸೋರು 100 ರೂಪಾಯಿ ಟಿಕೆಟ್ ಏನು ತೊಗೊಂಡಿರ್ತಾರಲ್ಲ, ಅವರು ನೀರಲ್ಲಿ ಮಲಗಿರೋ ಆನೆಗೆ ನೀರು ಹಾಕ್ಬಿಟ್ಟು ಬ್ರಷ್ ಕೊಡ್ತಾರೆ ಅವರು. ಅದನ್ನು ಉಜ್ಜಿ ಅದಕ್ಕೆ ಸ್ನಾನ ಮಾಡಿಸ್ಬೇಕು. ಅದಕ್ಕೊಂಥರ ಮಸಾಜ್ ಮಾಡ್ದಂಗೆ ಆಗುತ್ತಲ್ವ. ಆನೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ನೋಡಿ. ನೋಡ್ತಾನೆ ಇರಬೇಕು ಅನಿಸುತ್ತೆ. ಫುಲ್ ಖುಷಿ ಆಗುತ್ತೆ ನೀರಲ್ಲಿ ಹೋಗಿ ಆನೆಗಳಿಗೆ ಸ್ನಾನ ಮಾಡಿಸೋದು. ಅದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಬೋಟಿಂಗು ಸಹ ಇರುತ್ತೆ ಅಲ್ಲಿ. ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ನಾವು ಟೈಮ್ ಆಗಿದ್ದರಿಂದ ಎಲ್ಲೂ ಹೋಗಲಿಲ್ಲ, ಬರೀ ನೋಡ್ಕೊಂಡು ಫೋಟೋ ಎಲ್ಲ ತೆಗ್ಸ್ಕೊಂಡು ಬಂದ್ವಿ. ನೋಡಿ, ಫುಲ್ ಕೆಳಗಡೆ ಎಲ್ಲ ಆನೆ ಲದ್ದಿನೇ ಫುಲ್ ಮುಳ್ಕೊಂಬಿಟ್ಟಿದೆ. ಈಗ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು. ನಾನು ನನ್ನ ಮಗ ಹೋಗಿ ಆನೆನ ಮುಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬರ್ತೀವಿ ಅಂತೇಳಿ ಹೋದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗಂತೂ ಸಖತ್ ಖುಷಿ ಆಗಿಬಿಡ್ತು ಈ ಆನೆ ಬಿಡಾರ ನೋಡುವಾಗ. ಫಸ್ಟ್ ಟೈಮ್ ಬೇರೆ ಹೋಗಿದ್ದೆ ನಾನು. ಎಲ್ಲೂ ಯಾವಾಗಲೂ ಹೋಗಿಲ್ಲ ನಾನು. ಇದಕ್ಕೆ ಹೋಗಿದ್ದೆ, ತಾವರೆಕೊಪ್ಪ, ಅದಕ್ಕೆ ಹೋಗಿದ್ದೆ. ಸಕ್ರೆಬೈಲಿಗೆ ಹೋಗಿದ್ದಿದೆ ಫಸ್ಟು. ತುಂಬ ಖುಷಿ ಆಯಿತು. ನಾನು ಬರೀ ಯೂಟ್ಯೂಬಲ್ಲೇ ನೋಡಿದ್ದೆ ಇದನ್ನೆಲ್ಲ. ಇಂಟರ್ವ್ಯೂ ಮಾಡಿದಾರಲ್ಲ, ಇದು ಡಿಜಿಟಲ್ ಮಾಧ್ಯಮ ಅವರು, ಅದರಲ್ಲಿ ನೋಡಿದ್ದೆ ನಾನು. ಇದು ಕ್ಯಾಂಪು ಫುಲ್ಲು
ರಿಯಲಾಗಿ ನೋಡ್ಬೇಕಾದ್ರೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ನನ್ನ ಮಗ ನಾನು ಹೋಗ್ತಾಯಿದ್ವಿ, ಎದ್ರುಕಂತ ಹೋಗ್ತಾಯಿದ್ವಿ. ಅದು ಆನೆ ಅಷ್ಟು ದೊಡ್ಡ ದೈತ್ಯ ಪ್ರಾಣಿ, ಕಣ್ಣು ಮಾತ್ರ ಇಷ್ಟಿಷ್ಟೇ ಇರುತ್ತೆ. ಅಷ್ಟು ಹತ್ರದಿಂದ ನಾನು ಯಾವತ್ತೂ ನೋಡಿರಲಿಲ್ಲ, ಲೈಫಲ್ಲೇ ಫಸ್ಟ್ ಟೈಮು ನೋಡಿ ಮುಟ್ತಾಯಿದ್ದೀನಿ. ಅದ್ರ ಮೇಲೆ ಚಿಕ್ಕ ಚಿಕ್ಕ ಕೂದಲು ಇತ್ತಲ್ಲ, ಅದು ಒಂಥರ ಮುಳ್ಳು ಚುಚ್ಚಿರೋ ಥರ ಅನ್ನಿಸ್ತಿತ್ತು. ಅದು ಆ ಥರ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಒಳ್ಳೆ ಸಂಪಾಗಿ ಮಲ್ಕೊಂಬಿಟ್ಟಿತ್ತು. ಅದನ್ನು ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡ್ತಾರಂತೆ. ಇವೆಲ್ಲ ಸ್ನಾನ ಮಾಡಿಸ್ತಾಯಿದ್ರು. ಇನ್ನೂ ಒಂದು 2-3 ಆನೆಗಳು ಆ ಕಡೆ ಕ್ಯಾಂಪಲ್ಲಿ ನಿಂತ್ಕೊಂಡಿದ್ವು. ಇಲ್ಲಿಂದ ಬಂದು ನಾವು ಸೀದಾ ಅಲ್ಲಿ ಕ್ಯಾಂಪಲ್ಲಿ ನಿಂತ್ಕೊಂಡಿರ್ತಾವಲ್ಲ, ಆನೆಗಳ ಹತ್ರ ಬಂದು ಅಲ್ಲಿ ಐ ಲವ್ ಸಕ್ಕರೆ ಬೈಲ್ ಅಂತೇಳಿ ಒಂದು ಫೋಟೋ ಫ್ರೇಮ್ ಸಹ ಮಾಡಿದ್ದಾರೆ, ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತೇಳಿ. ಅಲ್ಲಿಗೆ ಬಂದು ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಟ್ವಿ ನಾವು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಷ್ಟೊತ್ತಿಗೆ. ಸಖತ್ ಅಂದರೆ ಸಖತ್ ಜನ. ಬೆಳಗ್ಗೆನೇ ಇರುತ್ತಲ್ವ, 1 ಗಂಟೆ ಒಳಗಡೆ ಮುಗಿದ್ಬಿಡುತ್ತಲ್ವ ಕ್ಯಾಂಪು, ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಅಷ್ಟೊತ್ತಿಗೆ ಬಂದ್ರೂ ಸಖತ್ತು ಜನ ಇರ್ತಾರೆ. ನೋಡಿ ಇಲ್ಲಿ ಬಂದ್ವಿ ನಾವು. 3-4 ಆನೆಗಳು ನಿಂತ್ಕೊಂಡಿದ್ವು. ಅಲ್ಲಿ ಆನೆಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅದೆಲ್ಲ ಕೊಟ್ಟಿರ್ತಾರೆ. ಅಲ್ಲಿಗೆ ಬಂದು ನಾವು ಅಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ನೋಡ್ಕೊತ ಫೋಟೋ ತೆಗೆಸ್ಕೊಂತ. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ಹೋಗಿ ಶಿವಮೊಗ್ಗಕ್ಕೆ ಹೋದರೆ, ಶಿವಮೊಗ್ಗದಿಂದ ಒಂದು 10-15 ಕಿಲೋಮೀಟ್ರ್ ಆಗುತ್ತೇನೋ ಮೇ ಬಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ, ನಾವು ಮ್ಯಾಪ್ ಹಾಕ್ಕೊಂಡು ಹೋದ್ವಿ, ನನಗೆ ಅಷ್ಟು ಗೊತ್ತಾಗಿಲ್ಲ. ತುಂಬ ಹತ್ರ ಆಗುತ್ತೆ ಮ್ಯಾಪ್ ಹಾಕ್ಕೊಂಡು ಹೋದರೆ. ಹೋಗಿ ಯಾರೆಲ್ಲ ಹೋಗಿಲ್ಲ, ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ಎಂಜಾಯ್ ಮಾಡ್ತಾರೆ. ಹೀಗೆ ನೋಡ್ಕೊಂಡು ನಾವು ಇಲ್ಲಿಂದ ಸೀದಾ ಕಮಲಶಿಲೆಗೆ ಹೊರಟ್ವಿ ನಾವು. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಹೇಗೆಲ್ಲ ಇತ್ತು ಏನು, ಅಲ್ಲಿ ಹೆಂಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ದೇವಸ್ಥಾನದಲ್ಲಿ. ಊಟ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇಷ್ಟೋವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಎಲ್ಲರೂ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ನೆಕ್ಸ್ಟ್ ವಿಡಿಯೋನ ಮಾಡೋಕ್ಕೆ ಆಗೋದು. ಒಂಥರ ಸ್ಫೂರ್ತಿ ಅನಿಸುತ್ತೆ ನೀವೆಲ್ಲ ಕಮೆಂಟ್ ಮಾಡೋದು ನೋಡಿದರೆ, ನಮಗೂ ತುಂಬ ಖುಷಿ ಆಗುತ್ತೆ. ನೋಡಿ ಆನೆಗಳೆಲ್ಲ ಹೆಂಗೆ ನಿಂತ್ಕೊಂಡಿದ್ದಾವೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆ ಆನೆಗಳು ನೋಡ್ತಾನೇ ಇರಬೇಕು ಅಂತ ಅನ್ಸೋದು. ಒಂದು ಆನೆ ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದೆ, ಒಂದು ಆನೆ ಈ ಕಡೆ ತಿರ್ಕೊಂಡು ನಿಂತ್ಕೊಂಡಿದೆ, ನೋಡ್ತಾ ಇರ್ಬೋದು. ಹೀಗಿತ್ತು ನಮ್ಮದು ಮೊದಲನೇ ದಿನ. ನಾವು ಹೋಗುವಾಗ ಫಸ್ಟ್ ಪ್ಲೇಸಿಗೆ ಹೋಗಿದ್ದು, ಸೆಕೆಂಡ್ ಪ್ಲೇಸಿಗೆ ಹೋಗಿದ್ದು ನಾವು ಕಮಲಶಿಲೆಗೆ. ಅಲ್ಲಿದು ಹೆಂಗಿತ್ತು ಏನು ವಿಡಿಯೋ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಹಾಕಿದರೆ ನೋಡಲಿಕ್ಕೆ ನಿಮಗೂ ಬೋರ್ ಆಗುತ್ತೆ ಅಂತೇಳಿ ನಾನು ಶಾರ್ಟಾಗಿ ವಿಡಿಯೋನ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.